ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಿಳಿಸ್ತಿರೋಂತಹ ವಿಚಾರ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಸಂಶೋಧಕರು ಯಾರ್ಯಾರು ಆ ನಿವೇಶನಗಳನ್ನು ಸಂಶೋಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇದನ್ನು ಕಂಪಲ್ಸರಿ ನಿಮ್ಮೆಲ್ಲರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ. ಸಿಂಧೂ ಬಯಲಿನ ನಾಗರಿಕತೆಯನ್ನು ವರ್ಲ್ಡ್ಸ್ ಹಿಂದೂ ಸಿವಿಲೈಜೇಷನ್ ಅಂತ ನಾವು ಕರಿತೀವಿ. ಇಲ್ಲಿ ಪ್ರಮುಖ ನಿವೇಶನಗಳನ್ನು ಸಂಶೋಧಕರು ಏನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ. ಸೊ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ ಅವರು ಹರಪ್ಪ ನಿವೇಶನವನ್ನು 1921ರಲ್ಲಿ ಈ ಒಂದು ಹರಪ್ಪ ಸಂಶೋಧನೆಯನ್ನು ಕೈಗೊಳ್ತಾರೆ. ನೆಕ್ಸ್ಟ್ ಎರಡನೇದು ಆರ್ ಡಿ ಬ್ಯಾನರ್ಜಿ ಅವರು ಸಂಶೋಧಕರು. ಇವರು ಕೂಡ ಮೊಹೆಂಜೊದಾರೊವನ್ನು ನಿವೇಶನವನ್ನು 1922ರಲ್ಲಿ ಈ ಒಂದು ಸ್ಥಳವನ್ನು ಇವರೇನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ಹರ್ವೆಲ್ ಸ್ಟೇನ್ ಅವರು ಸುದ್ಕಾ ಜೆಂಡರ್ ಅಂತ ನಾವು ಕರಿತೀವಿ ಈ ನಿವೇಶನವನ್ನು 1927ರಲ್ಲಿ ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ಎನ್ ಜಿ ಮಜುಮ್ದಾರ್ ಮತ್ತು ಮ್ಯಾಕೆ ಅವರು ಚಾನ್ಹೋದಾರ್ ಅನ್ನೋ ನಿವೇಶನವನ್ನು 1931ರಲ್ಲಿ ಈ ನಿವೇಶನವನ್ನು ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ಎಮ್ ಎಸ್ ವತ್ಸ ಇವರು ಏನು ಮಾಡ್ತಾರೆ ಅಂದರೆ ರಂಗಾಪುರ ಎಂಬ ಸ್ಥಳವನ್ನು 1953ರಲ್ಲಿ ರಂಗಾಪುರದಲ್ಲಿರುವಂತಹ ನಿವೇಶನಗಳನ್ನು ಇವರೇನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಿ ಬಿ ಲಾಲ್ ಅವರು ಕಾಲಿಬಂಗನ್ ಎಂಬ ನಿವೇಶನವನ್ನು ಆ ಸ್ಥಳದಲ್ಲಿರುವಂತಹ ನಿವೇಶನಗಳನ್ನು 1953ರಲ್ಲಿ ಸಂಶೋಧನೆಯನ್ನು ಕೈಗೊಂಡು ಅಲ್ಲಿ ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟು ಫಜಲ್ ಅಹಮದ್ ಅವರು ಕೋಟ್ ಡಿ ಟಿ ಎಂಬ ನಿವೇಶನವನ್ನು ಅಂದರೆ ಅಲ್ಲಿರುವಂತಹ ನಿವೇಶನಗಳನ್ನು 1955ರಲ್ಲಿ ಈ ಒಂದು ಸಂಶೋಧನೆಯನ್ನು ಕೈಗೊಳ್ತಾರೆ. ಅದು ಯಶಸ್ವಿ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೈ ಡಿ ಶರ್ಮಾ ಅವರು ರೂಪರ್ ಎಂಬ ಸ್ಥಳದಲ್ಲಿ ನಿವೇಶನಗಳು ಏನೇನಿರುತ್ತೆ ಆ ನಿವೇಶನಗಳನ್ನು 1955ರಿಂದ 56ರಲ್ಲಿ ಏನು ಮಾಡ್ತಾರೆ, ಇವರು ಸಂಶೋಧನೆಯನ್ನು ಮಾಡಿ ಆ ನಿವೇಶನಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಎಸ್ ಆರ್ ರಾವ್ ಅವರು ಲೋಥಲ್ ಎಂಬ ನಿವೇಶನವನ್ನು ಅಂದರೆ ಆ ನಗರದಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ನಿವೇಶನಗಳನ್ನು 1957ರಲ್ಲಿ ಏನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ವೈ ಡಿ ಶರ್ಮಾ ಅವರು ಆಲಂಗೀರ್ಪುರ ಎಂಬ ಪ್ಲೇಸಲ್ಲಿ ಇರುವಂತಹ ನಿವೇಶನಗಳನ್ನು ಏನು ಮಾಡ್ತಾರೆ, ಅವರು 1958-59ರಲ್ಲಿ ಸಂಶೋಧನೆಯನ್ನು ಕೈಗೊಂಡು ಯಶಸ್ವಿಗೊಳಿಸ್ತಾರೆ. ಹಾಗೆ ನೆಕ್ಸ್ಟ್ ಜಗಪತಿ ಜೋಶಿ ಇವರು ಸುರ್ಕೋಟಾ ಎನ್ನೋ ಒಂದು ನಿವೇಶನವನ್ನು ಅಲ್ಲಿರುವಂಥ ಪ್ಲೇಸನ್ನು 1972ರಲ್ಲಿ ಸಂಶೋಧನೆಯನ್ನು ಮಾಡಿ ಕೈಗೊಳ್ತಾರೆ. ಹಾಗೆ ಆರ್ ಎಸ್ ಬಿಸ್ತ್ ಇವರು ಬನವಾಲಿ ಎಂಬ ಪ್ಲೇಸಲ್ಲಿ ನಿವೇಶನಗಳನ್ನು 1973ರಿಂದ 74ರಲ್ಲಿ ಏನಂದರೆ ಸಂಶೋಧನೆಯನ್ನು ಕೈಗೊಂಡು ಯಶಸ್ವಿಯಾಗ್ತಾರೆ. ಹಾಗೆ ಆರ್ ಎಸ್ ಬಿಸ್ತ್ ಇವರು ಧೋಲವೀರ ಎಂಬ ಪ್ರದೇಶದಲ್ಲಿ ನಿವೇಶನಗಳನ್ನು ಕೈಗೊಂಡು 1973-74ರಲ್ಲಿ ಏನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಇದಿಷ್ಟನ್ನು ಕೂಡ ನಮಗೆ ಸಿಂಧೂ ಬಯಲಿನ ನಾಗರಿಕತೆ ಅಂದರೆ ಸಿಂಧೂ ನಾಗರಿಕತೆ ಅಂತ ನಾವು ಕರಿತೀವಿ. ಆ ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ನಿವೇಶನಗಳಾಗಿದ್ದು ಆ ನಿವೇಶನಗಳನ್ನು ಸಂಶೋಧನೆಯನ್ನು ಕೈಗೊಂಡಾಗ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಯಾವ ರೀತಿ ಒಂದು ಪ್ರದೇಶಗಳು ನಿವೇಶನಗಳು ಯಾವ ರೀತಿ ಇತ್ತು, ರಸ್ತೆ ಸಾರಿಗೆ ಯಾವ ರೀತಿ ಇತ್ತು, ಮತ್ತು ಅಲ್ಲಿ ವಸತಿಯನ್ನು ಯಾವ ರೀತಿ ಅವರು ಕಟ್ಕೊಂಡಿದ್ರು, ಕಟ್ಟಡಗಳು ಯಾವ ರೀತಿ ಇತ್ತು ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಈ ಎಲ್ಲರನ್ನು ಕೂಡ ದಯಾರಾಮ್ ಸಹಾನಿ, ಆರ್ ಡಿ ಬ್ಯಾನರ್ಜಿ, ಹರ್ವೆಲ್ ಸ್ಟೇನ್, ಎನ್ ಜಿ ಮಜುಮ್ದಾರ್ ಮತ್ತು ಮ್ಯಾಕೆ, ಎಮ್ ಎಸ್ ವತ್ಸ, ಬಿ ಬಿ ಲಾಲ್, ಫಜಲ್ ಅಹಮದ್, ವೈ ಡಿ ಶರ್ಮಾ, ಎಸ್ ಆರ್ ರಾವ್, ವೈ ಡಿ ಶರ್ಮಾ, ಜಗಪತಿ ಜೋಶಿ, ಆರ್ ಎಸ್ ಬಿಸ್ತ್ ಇವರು ಇಷ್ಟನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ನಿವೇಶನಗಳನ್ನು ಸಂಶೋಧನೆ ಮಾಡೋದಕ್ಕೋಸ್ಕರ ಸಂಶೋಧನೆಯನ್ನು ಕೈಗೊಂಡು ಸಂಶೋಧಕರಾಗಿ ಆರ್ಕಿಯಾಲಜಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.